ನೋಡಿ, 3-4 ತಿಂಗಳಿಂದ ಸೂಚನೆಗಳು ಬರ್ತಾನೆ ಇದೆ. ಸೂಚನೆಗಳಿಗೆ ಯಾರು ತಾನೇ ಬೆಲೆ ಕೊಡ್ತಾರೆ ಕಾಂಗ್ರೆಸ್ಸಲ್ಲಿ? ಹೈಕಮಾಂಡ್ ಅಂತಂದರೆ AICC ಅಧ್ಯಕ್ಷರು, ಎಲ್ಲರೂ ನಾವು ತಿಳ್ಕೊಂಡಿರೋದು. AICC ಅಧ್ಯಕ್ಷರು ಬೆಂಗಳೂರಿಗೆ ಬಂದಾಗ ಅವರೇ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ತಗೊಳ್ತದೆ ಅಂತ. ಯಾರು ಹೈಕಮಾಂಡ್ ಅಂತಂತಂದ್ರೆ ಅಲ್ಲಿ ಬೇರೆಯವರೇ ಇದ್ದಾರೆ ಅವ್ರಿಗೆ. ಯಾಕೆಂತಂದರೆ ಹೈಕಮಾಂಡ್ಗೆ ಈಗ ನನಗೆ ತಿಳಿದ ಮಟ್ಟಿಗೆ ಮಾನ್ಯ ಖರ್ಗೆಜಿ ಅವರು ಕೇವಲ ಪದಾಧಿಕಾರಿ ಅವರು. ಆದರೆ ಹೈಕಮಾಂಡ್ ಅಂತಂದರೆ ಅದು ಸರ್ವಾಧಿಕಾರಿ. ಅಲ್ಲಿ ಸರ್ವಾಧಿಕಾರಿಗಳು ಬೇರೆಯೇ ಇದ್ದಾರೆ. ಮೇಡಮ್ ಗಾಂಧಿಗಳು, ರಾಹುಲ್ ಗಾಂಧಿಗಳು ಅವರೆಲ್ಲ ಇದ್ದಾರಲ್ಲ, ಅವರು ಸರ್ವಾಧಿಕಾರಿಗಳು. ಇವರು ಕೇವಲ ಪದಾಧಿಕಾರಿ ಅಷ್ಟೇ. ಅದರಿಂದಾಗಿ ಅವರು ಪದೇ ಹೇಳ್ತಿರ್ತಾರೆ, ನಾನು ಅವರ ನೆರಳಿನಲ್ಲಿ ಕೆಲಸ ಮಾಡ್ತಕ್ಕಂಥವನು, ಅವ್ರು ಹೇಳಿದಂತೆ ನಾನು ಮಾಡ್ತೀನಿ ಅಂತಂದಮೇಲೆ ಹೈಕಮಾಂಡು ಖರ್ಗೆ ಅವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಖರ್ಗೆ ಅವರ ಮಾತಿಗೆ ಅಲ್ಲಿ ಕಿಮ್ಮತ್ತಿಲ್ಲ. ಯಾಕೆ ಅಂತ ಹೇಳ್ತೇನೆ ನಾನು. ಖರ್ಗೆ ಅವರು ಹೇಳಿದ್ರು, ನೀರಿನಲ್ಲಿ ಮುಳುಗೋದ್ರಿಂದ ಪಾಪಕರ್ಮಗಳು ತೀರಿ ಹೋಗೋದಿಲ್ಲ, ಬಡತನ ನಿವಾರಣೆ ಆಗಲ್ಲ ಅಂತ. ಹಂಗಂದ ಮೇಲೆ ಕಾಂಗ್ರೆಸ್ನವ್ರು ಎಲ್ಲ ಹೋಗಿ ನೀರಲ್ಲಿ ಮುಳುಗಿ ಬಂದ್ರಲ್ಲ, ಅವರೆಲ್ಲ ಅಲ್ಲಿ ಮುಳುಗಿದ್ರೆ ಮಾನ್ಯ ಖರ್ಗೆಜಿ ಅವರು ಡೆಲ್ಲಿಯಲ್ಲೇ ಮುಳುಗಿಬಿಟ್ರು. ಆ ಕಾರಣದಿಂದ ಕಾಂಗ್ರೆಸ್ಸಿನ ಮಾತುಗಳಿಗೆ ಏನೂ ಬೆಲೆ ಇಲ್ಲ. ಆ ಹೈಕಮಾಂಡ್ ಅನ್ನೋದಕ್ಕೆ ಏನೂ ಕಿಂಚತ್ತು ಗೌರವ ಇಲ್ಲ. ನೋಡಿ, ಸುಗ್ರೀವಾಜ್ಞೆಯನ್ನೇ ಹೊರಡಿಸಿದರು ಸರ್ಕಾರ. ಸುಗ್ರೀವಾಜ್ಞೆಯನ್ನು ಮೀರಿದ ಒಂದು ಆದೇಶ ಕೋರ್ಟ್ನಿಂದ ಬಂದಿದೆ ಅಂತಂದರೆ ಇದು ಸರ್ಕಾರಕ್ಕಾದ ಕಪಾಳ ಮೋಕ್ಷ. ಸರ್ಕಾರಕ್ಕೆ ಇದರಿಂದ ಕಪಾಳ ಮೋಕ್ಷ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಂತಹ ಸೋಲಿನ ಮಧ್ಯೆಯೂ ಕೂಡ ಒಂದು ರಾಜಮನೆತನದ ವಿರೋಧಿತನವನ್ನು ನೀವು ಪ್ರದರ್ಶನ ಮಾಡ್ತಿದ್ದೀರೇ ಹೊರತು ಕೋರ್ಟಿನ ಆದೇಶಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಸರ್ಕಾರ ಮಾಡಬೇಕು. ಈಗ 2 ಸಾಬೀತಾಗ್ತಿದೆ. ನೀವು ಪದೇ ಆ ಕುಟುಂಬವನ್ನು ನೀವು ಟಾರ್ಗೆಟ್ ಯಾಕೆ ಮಾಡ್ತಿದ್ದೀರಿ ಅಂದರೆ, ಆ ಕುಟುಂಬದ ಸದಸ್ಯರು ಇವತ್ತು BJPಯಿಂದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದನ್ನು ನಿಮಗೆ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ನಾನು ಪದೇ ಹೇಳ್ತಾ ಇದ್ದೇನೆ. ಕೋರ್ಟ್ ಆದೇಶ ಇವತ್ತು ಯಾವ ರೀತಿ ಇದೆ ಅಂತಂದರೆ, ಆ ಏನು ಅರಮನೆಯ ಆಸ್ತಿ ಇದೆ ಅದು ಅವರ ಸ್ವಂತ ಆಸ್ತಿ ಅನ್ನೋದನ್ನು ಇವತ್ತು ಆದೇಶ ಸಾಬೀತುಪಡಿಸಿದೆ. ನೀವು ವ್ಯರ್ಥ ಪ್ರಯತ್ನಗಳನ್ನು ಮಾಡೋದನ್ನು ಬಿಟ್ಟು ಕೋರ್ಟಿನ ಆದೇಶವನ್ನು ನೀವು ಒಪ್ಪಬೇಕು. ಮತ್ತು ಅದರ ಬಗ್ಗೆ ಬೇರೆ ರೀತಿಯ ಚಕಾರ ಎತ್ತದೆ. ಏನು TDR ಅವರಿಗೆ ಕೊಡೋದ್ರ ಮೂಲಕ ನೀವು ರಸ್ತೆನಾದರೂ ಮಾಡಿ, ಬೇರೆ ಏನಾದರೂ ಮಾಡಿ, ಆದರೆ ಈ ಟಾರ್ಗೆಟ್ ಪೊಲಿಟಿಕ್ಸನ್ನು ಮಾಡಬೇಡಿ ಅಂತೇಳಿ ಹೇಳೋದನ್ನು ನಾನು ಮಾನ್ಯ ಸರ್ಕಾರಕ್ಕೆ ನಾನು ಮನವರಿಕೆ ಮಾಡಲಿಕ್ಕೆ ಬಯಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.